ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಸೊ ಇದು ಸಂಗತಿ. ಇದರ ಹಿಂದೆ ಅಮೆರಿಕ ಇರುವಂಥದ್ದು ತುಂಬ ಸ್ಪಷ್ಟ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕಂದರೆ ಯುದ್ಧ ನೌಕೆಯನ್ನು ಕೂಡ ಅಮೆರಿಕ ಕಳಿಸಿದೆ, ಬೇಕಾದಂಥ ಎಲ್ಲ ಸಲಕರಣೆಗಳನ್ನು ಕೂಡ ಅಮೆರಿಕ ರವಾನಿಸುತ್ತೆ. ಇವರಿಗೋ ಯುದ್ಧ ಮಾಡುವಂಥ ಹುಚ್ಚಿದೆ ಇಸ್ರೇಲ್ನವ್ರಿಗೆ, ವಿಪರೀತ ಹುಚ್ಚು. ಎಷ್ಟರ ಮಟ್ಟಿಗೆ ಅಂತಂದರೆ ಯುದ್ಧಕ್ಕೆ ನಿಂತರೆ ಡೋಂಟ್ ಕೇರ್, ನಿಮಿತ್ ಅನ್ನುವಂಥ ನೌಕೆ ಅದನ್ನು ರವಾನಿಸಿದೆ ಅಮೆರಿಕ. ಈ ಮುಖಾಂತರ ಇರಾನ್ಗೆ ಒಂದು ಸಂದೇಶವನ್ನು ರವಾನಿಸಿದೆ, ಹುಷಾರಾಗಿರಿ ಅನ್ನುವಂಥ ಸಂದೇಶ. ಅಮೆರಿಕ ಈ ರೀತಿ ಕಳಿಸುವಂಥದ್ದೇನು ಹೊಸದೇನೂ ಅಲ್ಲ. ಯಾಕಂದರೆ ಯಾವಾಗ ಬಾಂಗ್ಲಾ ವಿಮೋಚನೆ ಆಯ್ತಲ್ಲ, ಆ ಸಂದರ್ಭದಲ್ಲಿ ಪಾಕಿಸ್ತಾನದ ವಿರುದ್ಧ ನಾವು ಏನು ಯುದ್ಧ ಮಾಡ್ತಾ ಇದ್ವಿ, ಆ ಸಂದರ್ಭದಲ್ಲೂ ಕೂಡ ಯುದ್ಧ ನೌಕೆಗಳು ಬಂದಿದ್ವು. ಯಾವಾಗ ಅದರ ಎದುರುಗಡೆಗೆ ರಷ್ಯಾ ಯುದ್ಧ ನೌಕೆಗಳು ಬಂದು ನಿಂತವಲ್ಲ, ವಾಪಸ್ ಹೋದ್ವು ಅವೆಲ್ಲ. ನೌಕಾಸೇನೆಯ ಏರ್ಕ್ರಾಫ್ಟ್ ಕ್ಯಾರಿಯರ್, ಅಣ್ವಸ್ತ್ರಗಳನ್ನು ಸಾಗಿಸಬಲ್ಲಂಥ ಸಾಮರ್ಥ್ಯ ಇರುವಂಥ ಕ್ಯಾರಿಯರ್ಗಳಿವು. 1,00,000 ಟನ್ ಭಾರ ಹೊತ್ತು ಸಾಗಬಲ್ಲಂಥ ಸಾಮರ್ಥ್ಯ ಇದೆ ಇವಕ್ಕೆ. ಅತ್ಯಾಧುನಿಕ ರಡಾರ್ ವ್ಯವಸ್ಥೆಯನ್ನು ಹೊಂದಿವೆ ಈ ಯುದ್ಧ ನೌಕೆಗಳು. ಅಮೆರಿಕವನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮೀರಿಸುವಂಥವ್ರು ಯಾರೂ ಇಲ್ಲ ಜಗತ್ತಲ್ಲಿ, ನೋ ಡೌಟ್. ಹೀಗಾಗೇ ಅಮೆರಿಕದ ಶಕ್ತಿ ಸಾಮರ್ಥ್ಯ ಏನು ಅಂತಂದರೆ ಇದು. ಗೊತ್ತಿರುವಂಥವು ಮಾತ್ರ, ಗೊತ್ತಿಲ್ಲದಿರುವಂಥ ಶಸ್ತ್ರಾಸ್ತ್ರಗಳಿಂದ ಎಷ್ಟಿವೆಯೋ ಅಮೆರಿಕದ ಹತ್ರ ಗೊತ್ತಿಲ್ಲ. ಕೆಲವೊಂದು ಪ್ರದೇಶಗಳಲ್ಲಿ ಯಾರೂ ಎಂಟ್ರಿ ಆಗೋಕ್ಕೂ ಕೂಡ ಸಾಧ್ಯವಿಲ್ಲ. ಅಮೆರಿಕದ ಯುದ್ಧ ನೌಕೆ ನಾವು ತೋರಿಸ್ತಾ ಇದ್ದೀವಿ ನೋಡಿ, ಯಾವ ಪರಿ ಇದೆ ಇದು. ಹಾಗಾಗಿನೇ ಕೇವಲ 2 ದೇಶಗಳ ನಡುವಿನ ಯುದ್ಧ ಅಲ್ಲ ಇದು. ಅಕ್ಕಪಕ್ಕದ ರಾಷ್ಟ್ರಗಳು ಕೂಡ ಸೇರ್ಕೊಂಡ್ರೂ ಅಚ್ಚರಿ ಇಲ್ಲ, ಅಥವಾ ಅಕ್ಕಪಕ್ಕದ ರಾಷ್ಟ್ರಗಳು ಉರಿದು ಬಿದ್ದರೂ ಕೂಡ ಅಚ್ಚರಿ ಇಲ್ಲ. ಯಾಕಂದರೆ ಇಲ್ಲಿಂದ 1,000 ಕಿಲೋಮೀಟರ್ ದೂರದಲ್ಲಿರುವಂಥ ಇರಾನ್ ಮೇಲೆ ಇಸ್ರೇಲ್ ಯುದ್ಧ ಸಾರುತ್ತೆ ಅಂತಂದರೆ ಏನರ್ಥ? ಇನ್ನು ಟೆಲ್ ಅವೀವ್ ನಗರ, ಇಸ್ರೇಲ್ನ ಟೆಲ್ ಅವೀವ್ ಎಷ್ಟರ ಮಟ್ಟಿಗೆ ಅಂತಂದರೆ ಯುದ್ಧದಿಂದ ಭಯಭೀತಗೊಂಡಿದ್ದಾರೆ ಜನ, ಅಲುಗಾಡು ಹೋಗಿದೆ. ಬೀನಿ ಬ್ರಾಕ್ ಅನ್ನುವಂಥ ಪ್ರದೇಶ ಟೆಲ್ ಅವೀವ್ನಲ್ಲಿ ವಸತಿ ಪ್ರದೇಶಗಳ ಮೇಲೆ ಇರಾನ್ ಮಿಸೈಲ್ ಅಟ್ಯಾಕ್ ಮಾಡಿದೆ. ವಸತಿ ಪ್ರದೇಶಗಳ ಮೇಲೆ ದಾಳಿ ಆಗ್ತಿದ್ದಂಗೆ ಜನ ಓ ಮೈ ಗಾಡ್ ಅಂತ ಕಿರ್ಚಾಡಿದ್ದಾರೆ. ಹಲವು ನಾಗರಿಕರು ಗಾಯಗೊಂಡಿದ್ದಾರೆ. ಯುದ್ಧದ ತೀವ್ರತೆ ಅದು ಎಷ್ಟರ ಮಟ್ಟಿಗಿದೆ ಅಂದರೆ ಒಂದು ಎಕ್ಸಾಂಪಲ್ ಇದು. ಜನ ಗಾಬರಿಗೊಂಡಿದ್ದಾರೆ, ಭಯಭೀತರಾಗಿದ್ದಾರೆ, ಅತಂತ್ರ ಸ್ಥಿತಿನಲ್ಲಿದ್ದಾರೆ ಜನ. ಈ ರೀತಿ ನೋಡಿ ಮಿಸೈಲ್ಗಳು ಬಂದು ಬಡಿದ್ರೆ ಏನಾಗಬೇಕು? ಇನ್ನು ಯುದ್ಧದ ನಡುವೆನೇ ಇರಾನ್ನಲ್ಲಿ ಮೊಸಾದ್ ಏಜೆಂಟ್ಗಳಿಗೆ ಗಲ್ಲು ಶಿಕ್ಷೆ ವಿಧಿಸಲಾಗಿದೆ. 10ಕ್ಕೂ ಹೆಚ್ಚು ಜನರ ಕುತ್ತಿಗೆಗೆ ನೇಣು ಬಿಗಿಯಲಾಗಿದೆ. ಇವರೆಲ್ಲರೂ ಕೂಡ ಇರಾನ್ನ ಗುಪ್ತಚರ ಸಂಸ್ಥೆ ಮೊಸಾದ್ನ ಏಜೆಂಟ್ರುಗಳು ಅನ್ನುವಂಥ ಆರೋಪವನ್ನು ಎದುರಿಸ್ತಿರುವಂಥವರು. ಒಂದೇ ದಿನ 10 ಜನರನ್ನ ಗಲ್ಲಿಗೇರಿಸಲಾಗಿದೆ. ಅದರ ಅರ್ಥ ಏನು ಅಂತಂದರೆ ಇನ್ನಷ್ಟು ಜಾಸ್ತಿ ಆಗುತ್ತೆ ಈ ಯುದ್ಧ. ಈ ಬಾರಿ ನನಗನ್ಸುತ್ತೆ ಇರಾನ್ನ ಒಂದು ಮಟ್ಟಕ್ಕೆ ತಂದು ಬಿಡ್ತಾರೆ ಅಂತ. ನೋಡಿ ಆ ಯುದ್ಧದ ಭೀಕರತೆ ನೋಡಿ, ಎಷ್ಟರ ಮಟ್ಟಿಗಿದೆ ಯುದ್ಧದ್ದು. ಎಲ್ಲ ಅವಶೇಷಗಳು, ಕಟ್ಟಡಗಳು ಬಿದ್ದಿರೋ ರೀತಿ ನೋಡಿ. ಬಿನಿ ಬ್ರಾಕ್ ಇಸ್ರೇಲ್ನ ನಗರವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಅಂದರೆ ಒಂದು ಪ್ರದೇಶ ಇದು, ಟೆಲ್ ಅವೀವ್ನ ಒಂದು ಪ್ರದೇಶ. ಇಸ್ರೇಲ್ನ ಜನಕ್ಕೆ ಯುದ್ಧದ ಸಂಗತಿಗಳು ತುಂಬ ಚೆನ್ನಾಗಿ ಗೊತ್ತಿವೆ. ಹೀಗಾಗಿ ಏನು ಅಂತಂದರೆ ಸಾವು ನೋವು ಕಡಿಮೆ ಇರುತ್ತಲ್ಲ ಯಾವಾಗಲೂ ಕೂಡ. ಯಾಕಪ್ಪ ಅಂತಂದರೆ ತಕ್ಷಣಕ್ಕೆ ಬಂಕರ್ ಸೇರ್ಕೊಂಡ್ಬಿಡ್ತಾರೆ ಜನರು. ಆದರೆ ಪ್ರವಾಸಿಗರು ಯುವಾಸಿಗರು ಹೋಗಿ ಸಿಕ್ಕೊಂಡಿದ್ದಾರೆ ನೋಡಿ, ಅವ್ರಿಗೆ ನಿಜವಾದ ತಾಕಲಾಟ ಪೀಕಲಾಟ. ಯಾಕಂದರೆ ಅವರು ಎಲ್ಲಿ ಸೇರ್ಕೋಬೇಕು ಅಂತ ಗೊತ್ತಿರಲ್ಲ, ಎಲ್ಲಿಗೆ ಓಡೋಗ್ಬೇಕು ಅಂತ ಗೊತ್ತಿರಲ್ಲ. ಸಮಸ್ಯೆ ಅದು. ನನಗನ್ಸುತ್ತೆ ಒಂದು ಕಡೆಗೆ ಇರಾಕ್ ಫುಲ್ ನೆಗೆದು ಬಿದ್ದು ಹೋಯಿತು. ಇನ್ನು ಇರಾನ್ ಮೇಲೆ ಕಣ್ಣಿಟ್ಟಿದ್ದಾರೆ. ಇರಾನ್ ಮೇಲೆ 10ಕ್ಕೂ ಹೆಚ್ಚು ಮೊಸಾದ್ ಏಜೆಂಟ್ಗಳಿಗೆ ಗಲ್ಲು ಶಿಕ್ಷೆ. ಟ್ವೀಟ್ ಮುಖಾಂತರ ಇರಾನ್ ಸೇನೆ ಅಧಿಕೃತ ಮಾಹಿತಿಯನ್ನು ಕೊಟ್ಟಿದೆ. ಅಧಿಕೃತ ಮಾಹಿತಿಯನ್ನು ಸರ್ ನಾವು ನೋಡ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ಅಂತ. ಟ್ವೀಟರ್ ನಾವು ತೋರಿಸ್ತಾ ಇದ್ದೀವಿ. ಆ ಟ್ವೀಟಲ್ಲಿ ಏನಿದೆ ಅಂತ
10 ಜನರಿಗೆ ಗಲ್ಲು ಶಿಕ್ಷೆ. ಇನ್ನು ಇಸ್ರೇಲ್ನಲ್ಲಿರುವಂತಹ US ರಾಯಭಾರ ಕಚೇರಿಗೂ ಕೂಡ ಹಾನಿಯಾಗಿದೆ. ಹೀಗಾಗಿ ತಾತ್ಕಾಲಿಕ ಬಂದ್ ಆಗಿದೆ. ದಾಳಿಯಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ನಾವು ತೋರಿಸ್ತಾ ಇದ್ದೀವಿ US ರಾಯಭಾರ ಕಚೇರಿ, ಇಸ್ರೇಲ್ನ US ರಾಯಭಾರ ಕಚೇರಿ, ಅದರ ಮೇಲೂ ಕೂಡ ಹಾನಿಯಾಗಿದೆ. ತಾತ್ಕಾಲಿಕವಾಗಿ ಕಚೇರಿಯನ್ನ ಬಂದ್ ಮಾಡಲಾಗಿದೆ. ಒಂದು ಕಡೆಗೆ ಇಸ್ರೇಲ್ ನಿರಂತರವಾಗಿ ಇರಾನ್ ಮೇಲೆ ದಾಳಿ ಮಾಡ್ತಾ ಇದೆ, ಇನ್ನೊಂದು ಕಡೆಗೆ ಇರಾನ್ ಇಸ್ರೇಲ್ನ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಾ ಇದೆ. ಜನರ ಗತಿ ಏನಾಗಬಾರ್ದು? MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಭರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH